United States has been taken advantage of 40 years. We're committed to NATO. NATO has to step up, and the Europeans have to step up more than they have. And I want to see them equalize. ಗೆಳೆಯರೇ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಜಾಗತಿಕ ರಾಜಕೀಯವನ್ನು ನಡುಗಿಸುತ್ತಿರುವ ಒಂದು ಅತ್ಯಂತ ಗಂಭೀರ ಮತ್ತು ಐತಿಹಾಸಿಕ ಬೆಳವಣಿಗೆಯ ಬಗ್ಗೆ ಮಾತನಾಡೋಣ. ಇಂದಿನ ದೊಡ್ಡ ಪ್ರಶ್ನೆ, ಅಮೆರಿಕ ನ್ಯಾಟೋ ಬಿಡ್ತಿದೆಯಾ? 2027ರಿಂದ ಯುರೋಪ್ ನ್ಯಾಟೋ ನಡೆಸುತ್ತಾ? ಈ ಪ್ರಶ್ನೆ ಈಗ ವಿಶ್ವದ ಭದ್ರತಾ ಸಮತೋಲನ, ಯುರೋಪಿನ ಸುರಕ್ಷತೆ ಮತ್ತು ಜಾಗತಿಕ ಸೇನಾ ಅಂಕಗಣಿತವನ್ನೇ ಬದಲಾಯಿಸುವ ಮಟ್ಟಕ್ಕೆ ಏರಿದೆ. ಗೆಳೆಯರೇ, 1949ರಲ್ಲಿ ರಚನೆಯಾದ ನ್ಯಾಟೋ ಕಳೆದ 75 ವರ್ಷಗಳಿಂದ ಯುರೋಪಿನ ಮುಖ್ಯ ಭದ್ರತಾ ಕಂಬವಾಗಿದೆ. ಅಮೆರಿಕ ಈ ಒಕ್ಕೂಟದ ಹೃದಯ, ಸೇನಾಬಲ, ಹಣಕಾಸು, ಗುಪ್ತಚರ, ರಕ್ಷಣಾ ತಂತ್ರಜ್ಞಾನ ಎಲ್ಲದರಲ್ಲೂ ಅಮೆರಿಕ ಪ್ರಮುಖ ನಾಯಕ. ಆದರೆ ಇಂದಿನ ಹೊಸ ವರದಿಗಳು ಹೇಳುವುದೇನೆಂದರೆ 2027ರ ನಂತರ ಅಮೆರಿಕ ನ್ಯಾಟೋನ ಪರಂಪರಾ ಸೇನಾ ರಕ್ಷಣೆಯನ್ನು ಮುಂದುವರಿಸಲ್ಲ. ಗೆಳೆಯರೇ, ಇದು ಸಣ್ಣ ವಿಷಯ ಅಲ್ಲ, ಜಗತ್ತಿನ ರಾಜಕೀಯವನ್ನು ನಡುಗಿಸುವ ಮಟ್ಟದ ಸುದ್ದಿ. ಅಮೆರಿಕ ಏಕೆ ಹೀಗೆ ಮಾಡ್ತಿದೆ? ಇಂದಿನ ಜಾಗತಿಕ ಪರಿಸ್ಥಿತಿಯನ್ನು ನೋಡಿದರೆ ಅಮೆರಿಕ ಏಕಕಾಲದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ. ಯುದ್ಧಭರಿತ ಯುರೋಪ್, ಮಧ್ಯಪ್ರಾಚ್ಯದ ಉದ್ವಿಗ್ನತೆ, ಚೀನಾ ತೈವಾನ್ ಗಲಾಟೆ, ಇಂಡೋ ಪೆಸಿಫಿಕ್ ಪ್ರದೇಶದ ಒತ್ತಡ, ಅಂತರ್ನಿರ್ಬಂಧಿತ ಗಡಿಬದ್ಧತಾ ಸಮಸ್ಯೆಗಳು. ಎಲ್ಲೆಡೆ ಅಮೆರಿಕ ತನ್ನ ಸೇನಾ ಸಂಪನ್ಮೂಲಗಳನ್ನು ಹಂಚಬೇಕಾದ ಸ್ಥಿತಿ. ಈ ಒತ್ತಡದ ನಡುವೆ ಯುರೋಪ್ ತನ್ನ ರಕ್ಷಣೆಗೆ ಸ್ವತಃ ಸಿದ್ಧವಾಗಬೇಕೆಂಬ ನಿಲುವನ್ನು ಅಮೆರಿಕ ಈಗ ಸ್ಪಷ್ಟವಾಗಿ ತಿಳಿಸಿದೆ. ಹಾಗಾದ್ರೆ ಅಮೆರಿಕ ನ್ಯಾಟೋ ಬಿಡ್ತಿದ್ಯಾ? ಸ್ಪಷ್ಟ ಉತ್ತರ ಇಲ್ಲ, ಬಿಡ್ತಿಲ್ಲ. ಆದರೆ ಅಮೆರಿಕ ನ್ಯಾಟೋಯಲ್ಲಿ ತನ್ನ ನಾಯಕತ್ವದ ಹುದ್ದೆಯನ್ನು ನಿಧಾನವಾಗಿ ಯುರೋಪ್ಗೆ ಹಸ್ತಾಂತರಿಸುತ್ತಿದೆ. 2027ರ ನಂತರ ಅಮೆರಿಕ ನ್ಯಾಟೋನ ದಿನನಿತ್ಯದ ಸೇನಾ ನಿರ್ವಹಣೆ, ಗಡಿ ಭದ್ರತಾ ಹೊಣೆಗಾರಿಕೆ, ಯುರೋಪಿನ ತುರ್ತು ಪ್ರತಿಕ್ರಿಯೆ ಇವುಗಳಲ್ಲಿ ಹಿಂದೆ ಸರಿಯುವ ಸೂಚನೆ ನೀಡಿದೆ. ಇದರಿಂದ ಯುರೋಪಿನ ರಾಷ್ಟ್ರಗಳು ತಮ್ಮ ಸೇನಾ ಬಜೆಟ್ಗಳನ್ನು ಹೆಚ್ಚಿಸಬೇಕಾದ ಒತ್ತಡಕ್ಕೆ ಒಳಗಾಲಿವೆ. ಯುರೋಪಿನ ಈಗಿನ ಸ್ಥಿತಿ ಹೇಗಿದೆ? ಇಂದಿನ ಪರಿಸ್ಥಿತಿಯಲ್ಲಿ ಬಹುತೇಕ ಯುರೋಪಿಯನ್ ರಾಷ್ಟ್ರಗಳ ರಕ್ಷಣಾ ಸಾಮರ್ಥ್ಯ ಇನ್ನೂ ಅಮೆರಿಕವಿಲ್ಲದೆ ನಿಲ್ಲುವ ಮಟ್ಟಕ್ಕೆ ಬಂದಿಲ್ಲ. ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು, ಗುಪ್ತಚರ ತಂತ್ರಜ್ಞಾನ, ಡ್ರೋನ್ ಸಾಮರ್ಥ್ಯ, ಸೈಬರ್ ರಕ್ಷಣಾ ವ್ಯವಸ್ಥೆಗಳು, ಲಾಜಿಸ್ಟಿಕ್ಸ್ ಮತ್ತು ಸೇನಾ ಉತ್ಪಾದನೆ ಇವೆಲ್ಲವೂ ಅಮೆರಿಕದ ಸಹಾಯಕ್ಕೆ ತುಂಬಾ ಅವಲಂಬಿತವಾಗಿವೆ. ಅಮೆರಿಕ ಹೇಳ್ತಿದೆ, ನಾವು ಇಷ್ಟು ವರ್ಷ ನಿಮ್ಮ ರಕ್ಷಣೆಗೆ ಬಲವಾಗಿ ನಿಂತೆವು, ಈಗ ನೀವೇ ನಿಮ್ಮನ್ನು ರಕ್ಷಿಸಿಕೊಳ್ಳುವ ಸಮಯ ಬಂದಿದೆ. ಇದು ಯುರೋಪ್ಗಾಗಿ ದೊಡ್ಡ ಎಚ್ಚರಿಕೆಯ ಗಂಟೆ. ರಷ್ಯಾ ಯುಕ್ರೇನ್ ಯುದ್ಧದ ನಂತರ ಹೊಸ ಜಟಿಲತೆ. ನಾಟೋ ಬಲವಾಗಬೇಕಾದ ಸಮಯದಲ್ಲಿ ಅಮೆರಿಕದ ಈ ಹಿಂತೆಗೆತವು ರಷ್ಯಾ ಪರವಾಗಿ ಹೋಗಬಹುದು ಎಂಬ ಆತಂಕವೂ ಇದೆ. ಕೆಲವು ತಜ್ಞರು ಇದನ್ನು ರಷ್ಯಾಗೆ ರಾಜತಾಂತ್ರಿಕ ಲಾಭ ಎಂದು ಕರೆಯುವರೆಂದರೆ, ಇನ್ನಷ್ಟು ತಜ್ಞರು ಹೇಳ್ತಾರೆ ಅಮೆರಿಕದ ಆರ್ಥಿಕ ಒತ್ತಡ ಮತ್ತು ಜನರ ಅಭಿಪ್ರಾಯ ನೋಡಿ ಇದು ಸಹಜ ನಿರ್ಧಾರ ಅಂತ. ಯುರೋಪ್ ಈಗ ಮಾಡಬೇಕಾದದ್ದು ಸೇನಾ ಬಜೆಟ್ ಹೆಚ್ಚಿಸಬೇಕು, ಸಂಯುಕ್ತ ಯುರೋಪಿಯನ್ ರಕ್ಷಣಾ ಪಡೆ ರಚಿಸಬೇಕು, ಸ್ವತಂತ್ರ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ನಿರ್ಮಿಸಬೇಕು, ಸೈಬರ್ ಸುರಕ್ಷತೆ ಮತ್ತು ಗುಪ್ತಚರ ಸಾಮರ್ಥ್ಯ ಬಲಪಡಿಸಬೇಕು, ನಾಟೋನ ನಾಯಕತ್ವ ಹುದ್ದೆಗಳಿಗೆ ಯುರೋಪಿಯನ್ ಅಧಿಕಾರಿಗಳನ್ನು ಸಿದ್ಧಪಡಿಸಬೇಕು. ಆದರೆ ಇಲ್ಲಿ ಎದ್ದಿರುವ ಪ್ರಶ್ನೆ, ಯುರೋಪ್ ಈ ಜವಾಬ್ದಾರಿಯನ್ನು ಹೊರುವ ಮಟ್ಟಕ್ಕೆ ಸಿದ್ಧವೇ? ಅನೇಕರ ಅಭಿಪ್ರಾಯದಂತೆ ಇಲ್ಲ, ಇನ್ನೂ ಸಿದ್ಧವಿಲ್ಲ. ಅಂದ್ರೆ 2027 ನ್ಯಾಟೋಗೆ ತಿರುವು ತರುವ ವರ್ಷವಾಗುವುದು ಖಚಿತ. ಅಮೆರಿಕ ಸಂಪೂರ್ಣವಾಗಿ ನ್ಯಾಟೋ ಬಿಡೋಡಿಲ್ಲ, ಏಕೆಂದ್ರೆ ನ್ಯಾಟೋ ಅಮೆರಿಕಾಗೆ ತನ್ನ ಜಾಗತಿಕ ಸೈನಿಕ ಪ್ರಭಾವದ ಪ್ರಮುಖ ಕಂಬ. ಆದರೆ ಅಮೆರಿಕ ನ್ಯಾಟೋವನ್ನು ನಡೆಸುವ ಯಂತ್ರವಾಗಿರುವ ಯುಗ ಮುಗಿದು ಯುರೋಪ್ ನೇತೃತ್ವದ ನ್ಯಾಟೋ ಎಂಬ ಯುಗ ಆರಂಭವಾಗಬಹುದು. ಇದು ನ್ಯಾಟೋವನ್ನು ಬಲಪಡಿಸಲಿದೆಯಾ ಅಥವಾ ದುರ್ಬಲಪಡಿಸಲಿದೆಯಾ? ಮುಂದಿನ ವರ್ಷಗಳು ಮಾತ್ರ ಉತ್ತರ ನೀಡುತ್ತವೆ. ಇಲ್ಲಿ ಒಂದು ವಿಷಯ ಮಾತ್ರ ಖಚಿತ, ಜಾಗತಿಕ ರಕ್ಷಣಾ ವ್ಯವಸ್ಥೆಯಲ್ಲಿ ಹೊಸ ಅಧ್ಯಾಯ ಆರಂಭವಾಗ್ತಿದೆ. 2027ರ ನಂತರದ ನ್ಯಾಟೋ ಇಂದಿನ ನ್ಯಾಟೋ ಆಗಿರುವ ಸಾಧ್ಯತೆ ಬಹಳ ಕಡಿಮೆ. ಗೆಳೆಯರೇ, ಈ ಭಾರಿ ಬದಲಾವಣೆಗಳು ಜಿಯೋಪೊಲಿಟಿಕಲ್ ಮಟ್ಟದಲ್ಲಷ್ಟೇ ಅಲ್ಲ, ಎಲ್ಲ ದೇಶಗಳ ಭವಿಷ್ಯ ಭದ್ರತೆಗೆ ನೇರವಾಗಿ ಸಂಬಂಧಿಸಿದವು. ಈ ವಿಷಯ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.